ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಉಪ್ಪಿಟ್ಟನ್ನ ಮುಂದೆ ಇಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರದ್ದೆಲ್ಲ ಲೈಫ್ ಎಡವಟ್ಟೆ ಅಂತೆ. ನಿನ್ನೆ ನನ್ನ ಸ್ನೇಹಿತನ ಜೊತೆ ಮಾತಾಡ್ತಾ ಇದ್ದೆ. ಅವ್ನು ಪದೇ ಪದೇ ಹೇಳ್ತಾ ಇದ್ದ, ಅವ್ನ ಮಾತಿನಲ್ಲಿ ಗಮನಿಸಿದ್ದು ನಾನು, ಜೀವನದಲ್ಲಿ ಖುಷಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ಸಾಲ, ಸೊ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ಹೌದಲ್ಲ ಸ್ನೇಹಿತರೆ, ನಾವು ಪ್ರತಿಯೊಬ್ಬರು ಹುಡುಕ್ತಾ ಇರೋದೇನು, ಪ್ರತಿ ಮಾತಿನಲ್ಲಿ ಗಮನಿಸಿದರೆ ನೆಮ್ಮದಿ ಮತ್ತು ಖುಷಿ ಅಂತ ಹೇಳ್ತಾ ಇರ್ತೀವಿ. ಹಾಗಾದರೆ ಖುಷಿ ಅನ್ನೋದು ಎಲ್ಲಿದೆ, ಎಲ್ಲಿ ಸಿಗುತ್ತೆ, ಎಷ್ಟು ರೇಟಿಗೆ ಸಿಗುತ್ತೆ, ಯಾರ ಹತ್ರ ಇದೆ, ಹೇಗೆ ತೊಗೊಳ್ಳೋದು, ಅಟ್ಲೀಸ್ಟ್ ಅದನ್ನು ಹೇಗೆ ಹುಡುಕೋದು ಅನ್ನೋದು ಗೊತ್ತಾಗಬೇಕಲ್ವ. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಸುಮ್ಮನೆ ನಮ್ಮ ಲೈಫನ್ನ ಅನಾಲಿಸಿಸ್ ಮಾಡಿದರೆ ಗೊತ್ತಾಗುತ್ತೆ ಖುಷಿ ಅನ್ನೋದು ಎಲ್ಲಿದೆ ಅಂತ. ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಖುಷಿ ಅನ್ನೋದು ಎಲ್ಲಿದೆ ಅಂತ ಕಂಡುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನನಗೊಂದು ಮನೆ ಕಟ್ಟಬೇಕು, ಮನೆ ಕಟ್ಟೋ ಆಸೆ. ಯಾಕೆಂತಂದರೆ ನಾವು ಗುಡಿಸ್ಲ ಮನೆಯಲ್ಲಿ ಇದ್ದೀವಿ. ಈಗ ಗುಡಿಸ್ಲಲ್ಲಿರೋರಿಗೆ ಏನು ಆಸೆ ಇರುತ್ತೆ, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಸರಿ, ಮನೆ ಕಟ್ಟೋ ಆಸೆನ ಫಾಲೋ ಮಾಡೋಣ. ಮನೆ ಕಟ್ಟಿದರೆ ಖುಷಿಯಾಗಿರ್ತೀನಿ ಅನ್ನೋ ಒಂದು ಅವನ ನಂಬಿಕೆ ಅಲ್ವಾ. ಮನೆ ಒಂದು 50 ಲಕ್ಷದ ಕಟ್ಟಬೇಕು ಅಂತ ಆಸೆ ಇಟ್ಕೊತಾನೆ. 50 ಲಕ್ಷದ ಕಟ್ಟಬೇಕು ಅಂತಂದರೆ ಇಷ್ಟು ವರ್ಷ ಕೆಲಸ ಮಾಡಬೇಕು, ಇಷ್ಟು ವರ್ಷ ಕೆಲಸ ಮಾಡಿ ಪ್ರತಿ ವರ್ಷ ಇಷ್ಟು ಉಳಿಸಿದರೆ ನಾನು ಮನೆ ಕಟ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊತಾನೆ. ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ ಯಾರಿದ್ರೆ ಎಲ್ಲರೂ ಸೇರಿ ದುಡಿತಾರೆ. ಹೇಗೋ ಮಾಡಿ ಒಂದು 30 ಲಕ್ಷ ರೂಪಾಯಿನ ಕೂಡಿಡ್ತಾರೆ ಒಂದು 5 ವರ್ಷಕ್ಕೆ ಅಂತ ಅಂದ್ಕೊಳ್ಳೋಣ. ಕೂಡಿಟ್ಟು ಒಂದು EMI ಅಥವಾ ಲೋನ್ನ ಮಾಡಿಕೊಂಡು ಹೇಗೋ ಆ ಮನೆ ಕಟ್ಟೋವಂಥ ಕೆಲಸನ ಶುರು ಮಾಡಿಬಿಡ್ತಾನೆ. ಹೇಗೋ ಒದ್ದಾಡ್ಕೊಂಡು ಲೋನ್ ಮಾಡಿಸಿರ್ತಾನೆ, EMI ಕಟ್ತಾ ಇರ್ತಾನೆ, ಮನೆಯೂ ಕಟ್ಟಿಬಿಡ್ತಾನೆ. ಮನೆ ಕಟ್ಟಿದ ಮೇಲೆ ಏನು ಖುಷಿ ಅವನಿಗೆ, ಓಹ್ ನಾನು ಮನೆ ಕಟ್ಟಿದ್ದೀನಿ ಅಂತ ಎಲ್ಲರನ್ನೂ ಕರಿತಾನೆ, ಗೃಹ ಪ್ರವೇಶ ಮಾಡಿಸ್ತಾನೆ. ಗೃಹ ಪ್ರವೇಶ ಮಾಡ್ಬೇಕಾದ್ರೆ ತುಂಬ ಬ್ಯುಸಿ, ಅದಕ್ಕೊಂದು ಸ್ವಲ್ಪ ಖರ್ಚಾಗುತ್ತೆ. ಗೃಹ ಪ್ರವೇಶಕ್ಕೆ ಎಲ್ಲರನ್ನೂ ಕರಿತಾನೆ. ಗೃಹ ಪ್ರವೇಶನೂ ಮುಗೀತು. ಆವತ್ತಿನ ದಿನ, ಮೊದಲನೇ ದಿನ ನೀನು ಆ ಮನೆಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತೀಯ. ಆಗ ನೀನು ಖುಷಿಯಾಗಿದ್ದೀಯಾ ಅಂತ ಯೋಚನೆ ಮಾಡೋ. ಆ ಟೈಮ್ನಲ್ಲಿ ಮನೆ ಕಟ್ಟೋವರೆಗೂ ಒದ್ದಾಡಿರ್ತೀಯ. ಮನೆ ಕಟ್ಟಿ ಆದಮೇಲೆ ಎಷ್ಟು ಕ್ಷಣ ನೀನು ಖುಷಿಯಾಗಿದ್ದೆ, ಆ ಗೋಡೆಗಳನ್ನು ಎಷ್ಟು ಕ್ಷಣ ನೀನು ನಿಂತ್ಕೊಂಡು ನೋಡ್ತೀಯ. ಬೋರ್ ಆಗುತ್ತೆ ತಾನೆ. ಕೆಲವೊಬ್ರು 1 ವಾರ ನೋಡ್ಬೋದು, 1 ದಿನ, 1 ತಿಂಗಳು ನೋಡ್ತೀಯ, ನೋಡ್ಕೊತಾನೆ ಕುತ್ಕೊತೀಯ. ಮತ್ತು ಅದೆಲ್ಲ ಗಮನ ಹೋಗಿಬಿಡುತ್ತೆ. ಮತ್ತೆ ಇನ್ನೊಂದು ಹುಡ್ಕೋಕೆ ಶುರು ಮಾಡ್ತೀಯ. ಸರಿ, ಇನ್ನೊಂದು ಕಾರ್ ತೊಗೋಬೇಕು ಅಂತ ಅನ್ಕೊತೀಯ. ಅದು ಯಾವುದು, ಲಂಬೋರ್ಗಿನಿನೋ ಯಾವುದೋ ಒಂದು ದುಬಾರಿ ಕಾರನ್ನು ತೊಗೋಬೇಕು ಅಂತ ಆಸೆ ಬಂತು. ಅದು ಜೀವನದ ಉದ್ದೇಶ ಅಂತ. ಸ್ನೇಹಿತರೆ, ಲಂಬೋರ್ಗಿನಿ ಅಥವಾ ಯಾವುದಾದ್ರು ಒಂದು ಕಾರನ್ನ ತೊಗೊಂಬಿಟ್ಟು ನೀನು ಮನೆ ಮುಂದೆ ನಿಲ್ಲಿಸಿದರೆ ನಿನಗೆ ಸಿಗೋವಂಥ ಖುಷಿ ಎಷ್ಟೊತ್ತು. ನಾವು ಪ್ರತಿದಿನ ಊಟ ಮಾಡಿ ಹೇಳೋವಾಗ ಊಟ ಮಾಡೋವಂಥ ಸಮಯದಲ್ಲಿ ಸಿಗೋವಂಥ ಖುಷಿ ಆ ಕ್ಷಣಕ್ಕೆ ಮುಗಿದೋಗ್ಬಿಡುತ್ತೆ. ನೀವು ಜೀವನದಲ್ಲಿ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಆಸೆಯನ್ನು ಪಡ್ಕೊತ ಹೋದಂಗೆಲ್ಲ ಆ ಕ್ಷಣಕ್ಕೆ ಅದು ಕರಿಗೆ ಹೋಗ್ತಾ ಹೋಗುತ್ತೆ. ಹಾಗಾದರೆ ನಾವೆಲ್ಲ ಮಾಡ್ತಿರೋದೇನು, ಖುಷಿನ ಹೊರಗಡೆ ಹುಡುಕ್ತಾ ಇರೋದು. ಅಂದರೆ ಎಲ್ಲೋ ಒಂದು ಹಾಡು ಕೇಳಿದ್ದೆ ನಾನು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಸತ್ಯ ಅಲ್ಲ ಸ್ನೇಹಿತರೆ. ಈಗ ಇರೋದ್ರ ಬಗ್ಗೆ ನಾವು ಯಾವತ್ತೂ ಖುಷಿ ಪಡೋದಿಲ್ಲ. ಅದಿಲ್ಲ, ಇದಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬೆನ್ನು ಹತ್ತಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ದುಡಿತಾ ಇರೋದೇನಕ್ಕೆ, ಈಗ ಇರೋದನ್ನ ಎಂಜಾಯ್ ಮಾಡೋದಕ್ಕಲ್ಲ, ಇಲ್ಲದೆ ಇರೋದನ್ನ ತರೋದಕ್ಕೆ. ನೀವೇನೇ ಗಳಿಸ್ತಾ ಹೋದಂಗೆಲ್ಲ ನಿಮಗೆ ಖುಷಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಖುಷಿ, ನೆಮ್ಮದಿ ಅನ್ನೋದು ಎಲ್ಲಿ ಸಿಗುತ್ತೆ? ನನಗೆ ಸದಾಕಾಲ ಇರಬೇಕು ಅನ್ನೋದಾದರೆ ಏನು ಮಾಡಬೇಕು? ಸ್ವಲ್ಪ ಗಮನಿಸಿ. ನಾನು ಇದೆಲ್ಲ ಉದಾಹರಣೆ ಹೇಳಿದ್ದು ನಾವು ಖುಷಿನ ಹೊರಗಡೆ ಹುಡುಕ್ತಾ ಇರೋದ್ರಿಂದ ನಮಗೆ ಸಿಗುತ್ತೆ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇದ್ದೀವಿ. ಹಾಗಾದರೆ ಖುಷಿ ಎಲ್ಲಿದೆ? ಇಲ್ಲಿದೆ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿರೋ ಹಾಗೆ ಖುಷಿ, ನೆಮ್ಮದಿ, ಪ್ರೀತಿ, ಜೀವನ, ಸಮಾಜ ಏನೇ ಆಗಿರ್ಬೋದು ಎಲ್ಲವೂ ಹಿಪ್ನೋಸಿಸ್ಸೇ. ಹಾಗೆ ಖುಷಿ ಎಲ್ಲಿದೆ ಅಂತ ತೋರಿಸಿ ಯಾವ ರೂಪದಲ್ಲಿದೆ, ಎಷ್ಟು ತೂಕ ಇದೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದು ನಮ್ಮ ಕಲ್ಪನೆಯಲ್ಲಿ ಇರುತ್ತೆ, ನಾವು ಯೋಚನೆ ಮಾಡೋ ರೀತಿನಲ್ಲಿರುತ್ತೆ. ಉದಾಹರಣೆಗೆ ಆಲ್ಕೋಹಾಲ್ ಕುಡಿತಾರೆ, ಅವ್ರು ಕುಡಿಯೋದು ಇಲ್ಲಿ, ಬಟ್ ಖುಷಿ ಸಿಗೋದು ಇಲ್ಲಿ. ಕೆಲವೊಬ್ರಿಗೆ ಸ್ವೀಟ್ ತಿಂದರೆ ಖುಷಿ ಸಿಗುತ್ತೆ, ತಿನ್ನೋದಿಲ್ಲಿ, ಸಿಗೋದು ಇಲ್ಲಿ. ಕೆಲವೊಬ್ರಿಗೆ ಹೊಗಳಿದ್ರೆ ಖುಷಿ ಆಗುತ್ತೆ, ಹೊಗಳೋದು ಅವ್ರ ಬಾಯಿ, ಬಟ್ ಖುಷಿಯಾಗೋದು ಇಲ್ಲಿ. ಹಾಗಾದರೆ ಖುಷಿ ಎಲ್ಲಿದೆ? ಇಲ್ಲಿದೆ, ನಮ್ಮ ಒಳಗಡೆನೇ ಇದೆ. ಸೊ ನಾವು ತಪ್ಪು ಮಾಡ್ತಾ ಇರೋದೇನಂತ ಅಂದರೆ ಸಮಾಜದಲ್ಲಿ ತೋರಿಸ್ಕೊಳ್ಳೋದಕ್ಕೆ, ಅಂದರೆ ಪ್ರೆಸ್ಟೀಜ್ ಅಂತ ಅದೊಂದು ಭ್ರಮೆ ಬಂದುಬಿಟ್ಟಿದೆ. ಅದನ್ನೂ ಒಂದು ಮಾಯನೇ. ಆ ಮಾಯಲ್ಲಿ ಸಿಲ್ಕೊಂಡು ಏನು ಮಾಡ್ತಾರೆ, ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತ ಅಂದರೆ, ನನ್ನ ಸ್ನೇಹಿತನು ಇಂಜಿನಿಯರಿಂಗ್ ಮಾಡಿದ್ದಾನೆ ಅಂತಂದರೆ ಅವನು ಜಾಸ್ತಿ ಸಂಬಳ ತೊಗೊತಾ ಇದ್ದರೆ ನನಗೆ ದುಃಖ.
ನನಗೆ 50,000 ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅವನು 1 ಲಕ್ಷ ತೊಗೊಳ್ತಾ ಇದ್ದರೆ ನನಗೆ 50,000 ಕಡಿಮೆನೆ. ಹಾಗಾದರೆ 50,000 ಖುಷಿ ಕೊಡಲಿಲ್ಲ. 1 ಲಕ್ಷ ಇರೋನಿಗೆ 2 ಲಕ್ಷದ ಚಿಂತೆ. ಈಗ ನೀವು ದುಬಾರಿ ಕಾರನ್ನ ನಿಮ್ಮ ಮನೆ ಮುಂದ್ಗಡೆ ತಂದು ನಿಲ್ಲಿಸಿದರೆ ಒಂದು ದಿನ ಎಲ್ಲರೂ ನೋಡಲಿ ಅಂತ ಸುತ್ತಾಡ್ತೀರಾ, ಒಂದು ವಾರ ಸುತ್ತಾಡ್ತೀರಾ ಅಥವಾ ಒಂದು ತಿಂಗಳು ಸುತ್ತಾಡ್ತೀರಾ. ಆಮೇಲೆ ಯಾರು ಗಮನಿಸ್ತಾರೆ? ಅವರು ಅಟೆನ್ಷನ್ ತೊಗೋಬೇಕು ಅಂತ ತಾನೇ ನೀನು ಅಷ್ಟೊಂದು ದುಬಾರಿ ಕಾರನ್ನ ತೊಗೊಂಡಿರೋದು. ಕೊನೆ ನಿನಗೂ ಅದು ಬೋರ್ ಆಗುತ್ತೆ. ಈ ಚಿಕ್ಕ ಮಕ್ಕಳು ಹೆಂಗೆ ಆಟಿಕೆ ಸಾಮಾನುಗಳನ್ನೆಲ್ಲ ತೊಗೊತಾರೆ, ಒಂದು ದಿನ ಅಷ್ಟೇ ಬಿಸಾಕ್ಬಿಡ್ತಾರೆ, ಅದ್ರ ಮೇಲಿನ ಅಟ್ರಾಕ್ಷನ್ ಹೋಗಿಬಿಡುತ್ತೆ. ಹಾಗೆ ನಾವೆಲ್ಲರೂ ಮಾಡ್ತಾ ಇರೋ ತಪ್ಪೇನಂತ ಅಂದರೆ ಆಸೆಗಳ ಬೆನ್ನತ್ತು ಹೋಗ್ತಾನೇ ಇದ್ದೀವಿ, ಆಸೆಗಳು ಪೂರೈಸ್ತಾನೇ ಇದ್ದಾವೆ. ಆ ಕ್ಷಣಕ್ಕೆ ಮಾತ್ರ ನಿಮಗೆ ಸ್ವಲ್ಪ ಖುಷಿ ಸಿಕ್ಕಂಗೆ ಆಗುತ್ತೆ, ಆಮೇಲೆ ಮತ್ತೆ ಅದೇ ಜೀವನ, ಅದೇ ದುಃಖ. ಅದಕ್ಕೆ ಪ್ರತಿಯೊಬ್ಬರು ಹೇಳ್ತಾ ಇರೋದು ಲೈಫ್ ಈಸ್ ಸ್ಟ್ರಗಲ್. ಲೈಫ್ ಅಂದರೆ ಹಾರ್ಡ್, ಲೈಫ್ ಅಂದರೆ ಕಷ್ಟ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಕ್ರೈಮ್ಸ್ ಎಲ್ಲ ಆಗ್ತಾ ಇರೋದೇನಕ್ಕೆ? ಖುಷಿ ಹುಡುಕ್ತಾ ಇದ್ದಾರೆ ಎಲ್ಲರೂ. ಖುಷಿ ಅನ್ನೋದು ಹೊರಗಡೆ ಸಿಗೋದಾಗಿತ್ತು ಅಂತಂದರೆ ಈಗ ಎಲ್ಲರೂ ಆಲ್ರೆಡಿ ಹೊರಗಡೆ ಓಡ್ತಾ ಇದ್ದಾರೆ. ಆ ಓಡೋ ಅಂಥವ್ರಿಗೆ ಯಾಕೆ ಸಿಕ್ಕಿಲ್ಲ? ಒಂದು ಒಳ್ಳೆ ಉಪ್ಪಿಟ್ಟು ಮಾಡ್ತಾರೆ ಮನೆಯಲ್ಲಿ, ಒಳ್ಳೆ ರುಚಿ ಇರುತ್ತೆ. ತಾಯಿ ಮಾಡಿದ ಅಡುಗೆ ತುಂಬಾ ರುಚಿ ಅಲ್ವಾ? ಯಾಕೆ ಅಂತಂದರೆ ನಮ್ಮ ತಾಯಿ ಮೇಲಿರೋಂಥ ಭಾವನೆ ಆ ರುಚಿನ ಹೆಚ್ಚು ಮಾಡಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಟಿ ವಿ ನೋಡ್ಕೊತ, ಮೊಬೈಲ್ ನೋಡ್ಕೊತ ಗಮನನ ಈ ಕಡೆ ಹರಿಸಿ ಆ ರುಚಿ ಮೇಲ್ಗಡೆ ಗಮನ ಬಿಡೋದೇ ಇಲ್ಲ. ಸೊ ಅಲ್ಲೇನಾಗುತ್ತೆ, ಆ ಊಟದ ರುಚಿನೂ ಕೂಡ ನಿಮಗೆ ಹತ್ತೋದಿಲ್ಲ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಅಂದರೆ, ಸೊ ಪ್ರೆಸೆಂಟಲ್ಲಿ ಈ ಕ್ಷಣ ನಮ್ಮ ಕಣ್ಣು ಮುಂದೆ ಏನಿರುತ್ತೆ ಅದನ್ನು ಪೂರ್ಣವಾಗಿ ಗಮನಿಸಿದರೆ ಅದರ ನಿಜವಾದ ರುಚಿ, ಅದರ ನಿಜವಾದ ಅನುಭವ ಆಗುತ್ತೆ ನಮಗೆ. ಉಪೇಂದ್ರ 2 ಮೂವಿನಲ್ಲಿ ಒಂದು ಡೈಲಾಗ್ ನೆನಪಾಗ್ತಾ ಇದೆ. ಉಪ್ಪಿಟ್ಟನ್ನ ಮುಂದೆ ಇಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರದ್ದೆಲ್ಲ ಲೈಫ್ ಎಡವಟ್ಟೆ ಅಂತೆ. ಸೊ ಹಾಗೆ ಪ್ರೆಸೆಂಟ್ನಲ್ಲಿ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದ್ರ ಮೇಲೆ ಪೂರ್ಣ ಗಮನ ಇಟ್ಟರೆ, ನೀವೇನು ತಿಂತಿದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಾ, ಈ ಕ್ಷಣ ನಿನಗೆ ಏನು ಸಿಕ್ಕಿದೆ ಅದ್ರ ಮೇಲೆ ಪೂರ್ಣ ಗಮನ ಇಟ್ಟರೆ, ಅದ್ರ ಮೇಲೆ ನಿನಗೆ ಖುಷಿ ಇದ್ದರೆ ನಿನ್ನ ಜೀವನ ಸೂಪರ್ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.